ಬಿಗ್ ಬಾಸ್ ಇದ್ದಾಗ ಟಾಸ್ಕ್ ಎಲ್ಲ ಕೊಡುವಾಗ ಹೆಂಗ್ ರೆಡಿ ಆಗ್ತಾ ಇದ್ರಿ? ಟಾಸ್ಕ್ ಮಾಡಕ್ಕಿಂತ ಮುಂಚೆ ನೀವು ಟಾಸ್ಕ್ ಗಿಂತ ಕೀಟ ಮಾಡೋದು ಜಾಸ್ತಿ. ಟಾಸ್ಕ್ ಎಲ್ಲ ಮಾಡ್ತಾ ಇರ್ಲಿಲ್ಲ. ಒಂದಂತೂ ಗೊತ್ತಿತ್ತು, ನಾನ್ ಟಾಸ್ಕ್ ಮಾಡ್ಲಿ ಬಿಡ್ಲಿ ಸೋಲ್ಲಿ ಜನ ಓಟ್ ಹಾಕ್ತಾರೆ ನನಗೆ, ಅದೊಂದು ಕಾನ್ಫಿಡೆನ್ಸ್ ಇತ್ತು. ಹಾಗಾಗಿ ಟಾಸ್ಕ್ ಬಗ್ಗೆ ಹೆಚ್ಚಾಗಿ ನಾನು ತಲೆ ಕೆಡಿಸ್ಕೊಂತ ಇರ್ಲಿಲ್ಲ. ಆಮೇಲೆ ಹುಡುಗರೆಲ್ಲ ನನ್ಗಿಂತ ಯಂಗ್ಸ್ಟರ್ಸ್, ಒಂದು 10 years 15 years ಯಂಗ್ಸ್ಟರ್ಸ್ ಇದ್ರಿಂದ ನಾನು ಹೆಚ್ಚಾಗಿ ಕಾಂಪೀಟ್ ಮಾಡಕ್ ಆಗ್ತಿಲ್ಲ. ನನ್ ಕಾಂಪೀಟ್ ಏನಿದ್ರು ನಾನ್ ಏನಲ್ಲಿ ಕ್ರಿಯೇಟ್ ಮಾಡಕ್ ಆಗುತ್ತೆ ಕಂಟೆಂಟ್, ಜನ ಹೆಂಗ್ ಓಟ್ ಹಾಕ್ತಾರೆ ನಮ್ಗೆ. ಎಷ್ಟು ಕೊಡಬೇಕು ಅಷ್ಟು ಇಲ್ಲ, ಐ ಥಿಂಕ್ ವೆರಿ ಹಂಬಲ್ ಪರ್ಸನ್. ಒಂದು ಹುಡುಗ ಹುಡುಗಿ ಕಿಟ್ಲೆ ಮಾಡಿದಾಗ ಔಟ್ಕಮ್ ಹೆಂಗ್ ಬರುತ್ತೆ ರಸದನ ಅಂತ ಹೇಳ್ತಾರೆ. ಔಟ್ಕಮ್ ತುಂಬಾ ಚೆನ್ನಾಗಿತ್ತು. ಐ ಆಮ್ ಶ್ಯೂರ್ ಹಂಸ ಇನ್ನೋಸೆಂಟ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಐ ಡೋಂಟ್ ಥಿಂಕ್ ಎನಿ ಪ್ರಿಪರೇಷನ್ ಇತ್ತು ಅಂತ, ನ್ಯಾಚುರಲ್ ಆಕ್ಟಿಂಗ್ ಮಾಡಿದ್ದಾರೆ. ಐ ಥಿಂಕ್ ಬೋತ್ ಆಫ್ ಅಸ್ ನಾನ್ ಕಿಟ್ಲೆ ಮಾಡೋದಾಗಿರ್ಬೋದು, ಪಕ್ಕದಲ್ಲಿ ಕೂತ್ಕೊಂಡು ಹಂಸನ ನಾನು ಅಪ್ರಿಶಿಯೇಟ್ ಮಾಡ್ತಾ ಇದ್ರೆ, ಯಾರು ನರಕದಿಂದ ಹೊರಗಡೆ ಬರ್ಬೇಕು ಅಂದ್ರೆ ರಂಜಿತ್ ಏನೋ ಹೇಳಿದ್ಲು. ಆಮೇಲೆ ಯಾರು ಹೊರಡಬೇಕು ಜಗದೀಶ್ ಅಂತ ಪಕ್ಕದಲ್ಲಿ ನಾನೇ ಕೂತಿದ್ದೀನಿ. ಅಷ್ಟೊಂದು ಜನ ನನಗೆ ಹೊರಡೆ ಕಳಿಸ್ಬಿಟ್ಟು ಇಟ್ ವಾಸ್ ಲೈಕ್ ಆ ಮೂಮೆಂಟ್ ಗೆ ಸ್ವಲ್ಪ ನಂಗೆ ಬೇಜಾರಾಯ್ತು, ಏನಪ್ಪಾ ಈ ತರ ಮಾಡ್ತಾಳೆ ಇವ್ರು. ಬಟ್ ವಾಟ್ ಎವರ್ ಹ್ಯಾಪನ್ಡ್, ಐ ಥಿಂಕ್ ವಿ ಫೀಲ್ ದ ಮೈಂಡ್ಸ್ ಆಫ್ ದ ಪೀಪಲ್. ಸೊ ಜನರ ಮನಸ್ಸಲ್ಲಿ ಇವತ್ತು ನಾವು ಕೂತ್ಕೊಂಡಿದ್ವಿ. ನೋಡೋಣ, ಐ ಥಿಂಕ್ ಐ ಆಮ್ ಪ್ಲಾನಿಂಗ್ ಫಾರ್ ಸಮ್ ಪ್ರಾಜೆಕ್ಟ್ಸ್. ಸೊ ನೋಡೋಣ, ಮುಂದಿನ ದಿನಗಳು ಆದ್ರೆ ಮೇಡಮ್ ಅವರೇನೋ ಫ್ರೀ ಇತ್ತು ಅಂದ್ರೆ ಕಾಲ್ ಶೀಟ್ ಕೊಟ್ಟರೆ ಒಂದು ಫಿಲ್ಮ್ ಮಾಡೋಣ ಅಂತ ಇದೀವಿ. ಬಿಗ್ ಬಾಸ್ ಆದ್ಮೇಲೆ ಹೊರಗಡೆ ಬಂದಾಗ ರಿಯಾಕ್ಷನ್ ಎಲ್ಲ ಹೆಂಗಿತ್ತು? ನೀವು ಅನ್ಕೊಂಡಿದ್ರ ನಿಮ್ಗೆ ಅಷ್ಟ್ರ ಮಟ್ಟಿಗೆ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ನಿಮ್ಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಅಂತ? ಇಲ್ಲ, ನಾನು ಸುದೀಪ್ ಸರ್ ತಾಯಿ ತಿಳ್ಕೊಂಡಾಗ ಇಟ್ ವಾಸ್ ಲೈಕ್ ಫಸ್ಟ್ ಐ ಥಿಂಕ್ ನಾನು ಹೊರಗಡೆ ಹೋಗಿದ್ದು. ಅಲ್ಲಿ ಸುದೀಪ್ ಸರ್ ತಾಯಿಯವ್ರನ್ನ ನೋಡ್ಕೊಂಡು ಹೊರಗಡೆ ಬಂದು ನಾನು ಕಾರ್ ಹತ್ತಾ ಇದ್ದೀನಿ. ಇಬ್ರು ಬೌನ್ಸರ್ಸ್ ಇದ್ರು, ಒಂದು 1,000-1,500 ಜನ ನಮ್ಮ ಅಲ್ಲಿ ಮೇಲೆ ಅಲ್ಲಿ ಸೆಕೆಂಡ್ ಮಾಡ್ಲಿಕ್ಕೆ ನಾನು ಫಸ್ಟ್ ಟೈಮ್ ಐ ವಾಸ್ ಶಾಕ್ಡ್. ಫ್ಯಾನ್ಸ್ ಅಂದ್ರೆ ಆತರ ಇರುತ್ತೆ, ಮೈ ಮೇಲೆ ಬೀಳ್ತಾರೆ ಅನ್ನೋದನ್ನ ಸುದೀಪ್ ಸರ್ ಅವ್ರ ಮನೆ ಹತ್ರನೇ ನಮ್ಗೆ ಗೊತ್ತಾಗಿತ್ತು. ದಟ್ ವಾಸ್ ಕಿಕ್ ಏನು ವಾಟ್ ದೇ ಗೇವ್ ಮಿ ಆಲ್ಸೋ. ಅಲ್ಲಿ ಅವತ್ತು ನಮ್ಮ ಬೌನ್ಸರ್ ಇಲ್ಲಿದ್ರು, ಅವ್ರಿಬ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ, ಪೊಲೀಸರು ಬಂದು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ದೆನ್ ಅಲ್ಟಿಮೇಟ್ಲಿ ನಾನೇ ಹೇಳಿದೆ, ಇಲ್ಲಪ್ಪ ನಾನು ಎಲ್ಲರಿಗೂ ಸೆಕೆಂಡ್ ಮಾಡ್ತೀನಿ, ಜಸ್ಟ್ ಏನೋ ಆರಾಮಾಗಿ ಬನ್ನಿ ಅಂತೆಲ್ಲ ಮೈ ಮೇಲೆ ಆ ಮಟ್ಟಿಗೆ ಅಂದ್ರೆ ಕಾರ್ ಮೇಲೆ ಬಿದ್ದೋಗ್ಬಿಟ್ಟು. ಅಂಡ್ ಆ ಮೂಮೆಂಟ್ ಸ್ವಲ್ಪ ಶಾಕು ಆಯ್ತು, ಭಯನೂ ಆಯ್ತು. ತದನಂತರ ದೆನ್ ಐ ಸ್ಟಾರ್ಟೆಡ್ ಅಡ್ಜಸ್ಟಿಂಗ್. ನನ್ಗೆ ಗೊತ್ತಾಯ್ತು ಮೋಸ್ಟ್ಲಿ ನಾನು ಒಂದು ಮಟ್ಟದಲ್ಲಿ ನನ್ನ ಬೆಳೆಸಿದೆ. ಸೊ ನಾನು ಇನ್ಮೇಲೆ ಆ ಲೆವೆಲಲ್ಲೇ ನಾನು ಜನರನ್ನ ಪ್ರೀತಿ ಮಾಡ್ಬೇಕು ಅಂತೇಳಿ ನನ್ಗೆ ಗೊತ್ತಾಯ್ತು. ನನ್ಗೆ ಗೊತ್ತಿರ್ಲಿಲ್ಲ ಈ ತರ ಜನ. ಬಿಗ್ ಬಾಸ್ ಒಳಗಡೆ ಇರೋವಷ್ಟು ದಿನ ಎಲ್ಲರಿಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಇವಾಗಲೂ ಕೈಯಲ್ಲಿ ಇಟ್ಕೊಂಡಿದ್ರೆ ಹಾಕೊಂಡು ಇಲ್ಲ, ಏನಾಗಿದೆ ಸ್ವಲ್ಪ ನನಗೆ ಬೆಳಕ್ ಬಿದ್ದು ಸ್ವಲ್ಪ ನನಗೆ ಜನ ಎಲ್ಲ ಸ್ಟೈಲ್ಗೆ ಅಂತಾರೆ. ಬಟ್ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಇದು ನನಗೆ ಸ್ವಲ್ಪ ಬೆಳಕಂದ್ರೆ ಸ್ವಲ್ಪ ಆಗೋದಿಲ್ಲ. ಹಂಗಾಗಿ ಕಾಲೇಜ್ ಎಲ್ಲ ಮುಗಿ ನನ್ನ ಮಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಲಾ ಮಾಡಿದ್ದು. ಸೊ ಸಡನ್ ಆಗಿ ಒಂದು ಡಿಫ್ರೆಂಟ್ ಪ್ರೊಫೆಷನ್. ಅದ್ ಮುಂದೆ ಐ ವಾಸ್ ಎ ಕಾಂಟ್ರಾಕ್ಟರ್. ನಾನು BBMP ನಲ್ಲಿ ಮತ್ತೆ ನ್ಯಾಷನಲ್ ಹೈವೇಸ್ ಅಲ್ಲಿ ಕಾಂಟ್ರಾಕ್ಟ್ ಆಗಿದೆ. ಆಫ್ಟರ್ 2011 ಐ ಬಿಕೇಮ್ ದಿಸ್ ಲಾ ಸ್ಟೂಡೆಂಟ್. ತದನಂತರ ಕನ್ಸ್ಟ್ರಕ್ಷನ್ ಎಲ್ಲ ಬಿಟ್ಬಿಟ್ಟು ಪ್ರೊಫೆಷನ್ ಅನ್ನ ಮಾಡ್ಬೇಕು ಅಂತ ಮಾಡಿ 10th ನಾನು BL ಸ್ಕೂಲಲ್ಲಿ ಓದಿದ್ದು. 10th ಆದ್ಮೇಲೆ ಸೆಕೆಂಡ್ PUC ಸೈನ್ಸ್ ಅಲ್ಲಿ ತಗೊಂಡೆ. ಎಲ್ಲರೂ ನನ್ನ ಜೊತೆ ಓದಿರಲ್ಲ ಡಾಕ್ಟರ್ ಇಂಜಿನಿಯರ್ ಆಗಿ ನಾನು ಫೇಲ್ ಆಗ್ಬಿಟ್ಟೆ. ಫೇಲ್ ಆಗ್ಬಿಟ್ಟಾದ್ಮೇಲೆ ಹಿಂಗೆ ನಾನು ನಮ್ಮ ಮೇಷ್ಟ್ರು ಒಬ್ರು ಇದ್ದಾರೆ, ಜಾಧವ್ ಅಂತ ಇದೆ, ಅವ್ರು ಬಾಟ್ನಿ ಟೀಚರು. ಸೊ ಅವ್ರ ಮನೆಗೆ ಹೋಗ್ಬೇಕಾದ್ರೆ ನನ್ನ ಹೆಂಡತಿ ಅಲ್ಲಿ ಅವ್ರ ಅಕ್ಕನ ಮಗಳೇ ಅವರು ಅಲ್ಲಿ ಬರ್ತಾ ಇದ್ದು ಲವ್ ಆಗಿ ಗುಜರಾತೀಸು ನಾನು ಮದ್ವೆ ಆಗಿದ್ದು. ಇಲ್ಲ ಮೇಡಮ್, ಆತರ ಏನಿಲ್ಲ. ಅವಳೇ ಪ್ರಪೋಸ್ ಮಾಡಿದ್ದು ನನ್ಗೆ. ಬಟ್ ಇಲ್ಲಿ ಹೇಳೋಣ ಅಂತ ಹೇಳ್ತಾರೆ. ಸೊ ಇಟ್ ವಾಸ್ ಲೈಕ್ ಲವ್ ಮ್ಯಾರೇಜು. ಬಟ್ ಜೊತೆನಲ್ಲಿ ಒಂದು ಗೌಡ್ರು ಫ್ಯಾಮಿಲಿ ನಾವು, ಆಮೇಲೆ ಅವರು ಗುಜರಾತೀಸು. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಆ ಸಮಯದಲ್ಲಿ ನಮ್ಮ ದೊಡ್ಡಮ್ಮ ಸೊರಜಮ್ಮ ಅಂತ ಇದ್ದಾರೆ, ಅವರೇ ನಿಂತ್ಕೊಂಡು ಮದುವೆ ಮಾಡಿದ್ರು. ಶಿ ಆಲ್ಸೋ ಅಡ್ಜಸ್ಟೆಡ್. ಬಟ್ ಈ ಹೋರಾಟದ ಆದಿನಲ್ಲಿ ಹೋಗ್ಬೇಕಾದ್ರೆ ವಿ ಬ್ರೋಕಪ್ ಆಯ್ತು. ಮಗನ ಅಡ್ಮಿಷನ್ ಮಾಡ್ಬೇಕಾದ್ರೆ ಅವಳು MA ಅಂತ ಬರ್ದು BSc MBA ಫ್ರಮ್ ಮುಂಬೈ ಯೂನಿವರ್ಸಿಟಿ ಅಂತ. ನಾನು ಬರ್ಬೇಕಾದ್ರೆ 2nd PG ಅಂತ ಬರ್ದೆ. ಅವಳಿಗೆ ಅವಮಾನ ಆಯಿತು. ವಾಪಸ್ ಕರ್ಕೊಂಡ್ಬಂದು ನನ್ನನ್ನ ನಾನು ಹೇಳಿದೆ ಓದ್ಬೇಕು ನೀನು ಅಂತ. ಏನಕ್ಕೆ ಮಗಂದು ಕ್ವಾಲಿಫಿಕೇಶನ್ ಬರೀಬೇಕಾದ್ರೆ ನಿಮ್ ಕ್ವಾಲಿಫಿಕೇಶನ್ ಕರೀತಾರೆ. ಸೊ ಹಂಗಾಗಿ ನಾನು ದೆನ್ ಐ ಥಿಂಕ್ ಅವ್ನು ರ್ಯಾಂಕ್ ಹೋಗ್ಬೇಕಾದ್ರೆ ನಾನು 2nd PUC ರಾಜಸ್ಥಾನ್ ವಿದ್ಯಾಪೀಠ ಅಂತ ಡಿಸ್ಟೆನ್ಸ್ ಎಜುಕೇಶನ್ ಇದೆ. ಇಟ್ಸ್ ಎ ರಿನೌಡ್ ಯೂನಿವರ್ಸಿಟಿ ಫಾರ್ ಲಾಸ್ಟ್ 22 years. ಸೊ ಅಲ್ಲಿ ಅಡ್ಮಿಷನ್ ತಗೊಂಡು ತಿರುಪ್ತಿನಲ್ಲಿ ಎಕ್ಸಾಮ್ ಬರೆದು 2nd PUC ಪಾಸ್ ಮಾಡಿಕೊಂಡು ಐ ಥಿಂಕ್ ಇನ್ 2005 ಐ ಜಾಯ್ನ್ಡ್ ಕುವೆಂಪು ಯೂನಿವರ್ಸಿಟಿ BBM ಅಲ್ಲಿ ಮಾಡಿದ್ದು. ಅದು ಡಿಸ್ಟೆನ್ಸ್ ಎಜುಕೇಶನ್. ಏನಾಗೋದಂದ್ರೆ ಯಾಕೆ ರೆಗ್ಯುಲರ್ ಇಲ್ಲ ಅಂತಂದ್ರೆ ಎಲ್ಲ ಮದುವೆ ಗಿದುವೆ ಮಾಡ್ಕೊಂಡು ಮಕ್ಕಳಾದ್ಮೇಲೆ ಓದಕ್ಕೆ ನಾನು ಶುರು ಹಚ್ಕೊಂಡಿದ್ದು. ಸೊ 2009 ವರೆಗೂ BBM ಅನ್ನ ಕಂಪ್ಲೀಟ್ ಮಾಡ್ಕೊಂಡೆ. 2010 ನನ್ನ ಫ್ರೆಂಡ್ ಒಬ್ಳು ಡಾಕ್ಟರ್ ದೀಪಾ ಅಂತ ಇದ್ದಾರೆ. ಅವಳು ಆಕ್ಚುಲಿ ನನ್ನ ಜೊತೆ ಓದೋರೆಲ್ಲ ಡಾಕ್ಟರ್ಗಳೇ, ನಾನು ಒಬ್ಬನೇ ಕುರ್ಕಿ ಆಗಿರೋದು. ಸೊ
ಸೊ ಅವಳು ನಾವೆಲ್ಲ ಡಾಕ್ಟರ್ ಆಗಿದ್ರಿ, ಇಂಜಿನಿಯರ್ಸ್ ಆಗಿದ್ರಿ ಮೋಸ್ಟ್ ಆಫ್ ದೆಮ್. ಸೊ ನೀನು ನಿನ್ನಲ್ಲಿ ಆ ರಾಮ್ ಜೇಠ್ಮಲಾನಿ ತರ ಒಂದು ಫೈರ್ ಇದೆ, ಅಂಡ್ ಯು ಆರ್ ವೆರಿ ಗುಡ್ ಪ್ರೆಸೆಂಟರ್, ಅಂಡ್ ಆಲ್ಸೋ ಯು ಕ್ಯಾನ್ ಆಲ್ಸೋ ವೆರಿ ಆರ್ಗ್ಯೂ ಎ ಲಾಟ್. ಹಂಗಾಗಿ ಅಂತೇಳಿ ನಾನು ಕೂಡ ಅಡ್ಮಿಷನ್ ಮಾಡಿಸಿದ್ರು 2010 ಐ ಬಿಲೀವ್ ವಿವೇಕಾನಂದ ಲಾ ಕಾಲೇಜ್ಗೆ. ಕೆಂಪೇಗೌಡರು ಆ ಟೈಮಲ್ಲಿ ನನಗೆ ದುಡ್ಡು ಸ್ವಲ್ಪ ತೊಂದರೆ ಇತ್ತು, 10,000 ಕಟ್ಟಿದೆ ಇನ್ಸ್ಟಾಲ್ಮೆಂಟ್ ಅಲ್ಲಿ. ಅಲ್ಲಿ ಪ್ರಿನ್ಸಿಪಲ್ ಕೆಂಪೇಗೌಡರು ಅಂತ ಮಂಡ್ಯವರು ನನ್ಗೆ ಅಡ್ಮಿಷನ್ ಕೊಟ್ಟು ಆಯ್ತಪ್ಪ ಆಗಪ್ಪ ಅಂತೇಳಿ ಮಾಡಿದ್ರು. ಐ ಥಿಂಕ್ 2010, 11, 2015 ಆಯ್ತು ಪಾಸ್. 3 ವರ್ಷ ಕೋರ್ಸನ್ನ 6 ವರ್ಷ ಮಾಡಿದ್ದೀನಿ ಅಲ್ಲಿ. ಫೇಲ್ ಆಗಿ ಮದ್ವೆ ಆದ್ಮೇಲೆ ಅಲ್ಲಿ ಓದಕ್ ಹೋಗಿದ್ದಾರೆ. ಈ ಲಾಸ್ಟ್ ಎಲ್ಲ ಕುತ್ಕೋಬೇಕೆಲ್ಲ ಹೊಸಬು ಹುಡುಗರು ಹುಡುಗಿಯರು ಬಂದಿರ್ತಾರೆ. ಸೊ ಅವ್ರ ಮಧ್ಯೆ ನಮ್ಗೂ ಒಂಥರ ಜಿಗುಪ್ಸೆ, ಎಕ್ಸ್ಪ್ಲೇನ್ ಮಾಡೋ, ಎದ್ದಿಟ್ಕೋ, ಮ್ಯಾಕ್ಸಿಮಮ್ ಅವಮಾನಗಳು ಕಿಂಡ್ಗಳು ನಡೆಯೋದೇ ಲಾಸ್ಟ್ ಬೆಂಚ್ ಅಲ್ಲಿ. ಆಮೇಲೆ ದೇಶ ಕಟ್ಟಿರೋರು ಲಾಸ್ಟ್ ಬೆಂಚಸ್, ಫ್ರಂಟ್ ಬೆಂಚಸ್ ಏನೂ ಮಾಡಿಲ್ಲ ಅಂತ ನನ್ನ ಒಂದು ಅನುಭವ. ಇಟ್ ಮೈಟ್ ಬಿ ಅಬ್ಸರ್ವೇಷನ್. ಇವಾಗ ನೀವು ಲಾಯರ್ ಆಗಿ ಅಂದ್ರೆ ಅಡ್ವೊಕೇಟ್ ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷಗಳಾಗಿದೆ? 2017 ಎನ್ರೋಲ್ಮೆಂಟ್ ಅಲ್ಲೇ ಡೆಲ್ಲಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ 3 years. ನನಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೌನ್ಸಿಲ್ ಆಗ್ಬೇಕು ಆಂಧ್ರ ಕನ್ನಡ ಅಂತ ಹುಚ್ಚಿತ್ತು ನನಗೆ. ಹಾಗಾಗಿ ಅಲ್ಲಿ ಎನ್ರೋಲ್ಮೆಂಟ್ ಮಾಡ್ಕೊಂಡು ಅಲ್ಲೊಂದು ಫ್ಲಾಟ್ ಅಲ್ಲಿ ಯಾರೋ 4-5 ಜನ ಬಾಡಿಗೆ ತಗೊಂಡು ಅಲ್ಲಿ ಮಾಡೋದು, ಮನೆಗೆ ಬರೋದು ಮಾಡ್ತಾ ಇದ್ದೆ. 2020 ಕರೋನಾ ಬಂದ್ಬಿಡ್ತು. ಸೊ ಎಲ್ಲರೂ ಅಲ್ಲಿ ವೆಕೇಟ್ ಆಗ್ಬೇಕಾಗಿತ್ತು. ಸೊ ಐ ಶಿಫ್ಟೆಡ್ ಟು ಬ್ಯಾಂಗ್ಳೂರ್. ಇಲ್ಲ ಕರೋನಾ ಬಂದಿಲ್ಲ ಅಂದಿದ್ರೆ ಅಲ್ಲೇ ಕಂಟಿನ್ಯೂ ಮಾಡ್ಬಿಡ್ತಾ ಇದ್ದೆ ನಾನು. ಸೊ ಕರೋನಾ ಬಂದ್ಮೇಲೆ ಅಲ್ಲಿ ಪ್ರಾಕ್ಟೀಸ್ ಮಾಡಕ್ ಆಗ್ಲಿಲ್ಲ. ಇನ್ಫ್ಯಾಕ್ಟ್ ಎವ್ರಿಥಿಂಗ್ ಗಾಟ್ ಬ್ಯಾಂಡ್. ಸೊ ಏನೇ ಬೇಕಾದ್ರೂ ಆನ್ಲೈನ್ ಅಲ್ಲಿ ಮಾಡ್ಬೇಕಾಗಿತ್ತು. ಸೊ ಅಲ್ಲಿ ನಮ್ಗೆ ಬಾಡಿಗೆ ಕಟ್ಕೊಂಡು ಇರಕ್ ಆಗ್ಲಿಲ್ಲ. ಸೊ ಐ ಕೇಮ್ ಟು ಬೆಂಗಳೂರು ಬಂದ್ಮೇಲೆ ಫಸ್ಟ್ ಕೇಸೇ ರಮೇಶ್ ಜಾರಕಿಹೊಳಿ ಕೇಸ್. ಅದನ್ನೇ ಕೇಳೋಣ ಅನ್ಕೊಂಡೆ. ರಮೇಶ್ ಜಾರಕಿಹೊಳಿ ಕೇಸ್ ಬರೋಕ್ಕಿಂತ ಮುಂಚೆ ನೀವು ಅಷ್ಟೊಂದು ಯಾರಿಗೂ ಗೊತ್ತಿರಲಿಲ್ಲ ಅನ್ಸುತ್ತೆ. ಆ ಕೇಸ್ ಆದಾಗ ನೀವು ಕೋರ್ಟ್ ಮುಂದೆ ನಿಂತ್ಕೊಂಡು ಮೀಡಿಯಾದವ್ರಿಗೆ ನೀವು ಬೈಟ್ ಕೊಡ್ತೀರಾ. ಅವಾಗ ಅದನ್ನ ಆ ಡೈಲಾಗ್ಗಳೆಲ್ಲ ಯಾವ್ದೋ ಫಿಲ್ಮ್ ಡೈಲಾಗ್ ನ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದೆ ಹೇಳ್ದಂಗಿತ್ತು. ಸೊ ಆ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡಿ, ಯಾಕೆ ನೀವು ಅವತ್ತು ಹಂಗ್ ಮಾತಾಡಿದ್ರಿ, ಆ ಕೇಸ್ ಹೆಂಗ್ ಬಂತು? ಇಲ್ಲ ಅದು ಅದೇ ಐ ಗಾಟ್ ಇಟ್ ಥ್ರೂ ಸೂರ್ಯ ಮುಕುಂದರಾಜ್ ಅಂತ ಡಿ ಕೆ ಶಿವಕುಮಾರ್ ಜೊತೆ ಇರ್ತಾರೆ ಈಗ. ಕಾಂಗ್ರೆಸ್ ಲೀಗಲ್ ಐ ಥಿಂಕ್ ಸ್ಪೋಕ್ಸ್ ಪರ್ಸನ್ ಅವರು ಈಗಲೂ ಇದ್ದಾರೆ. ಸೊ ಈ ಗಾಟ್ ದಟ್ ಜಗದೀಶ್ ಅವರೇ ಈ ತರ ಸ್ವಲ್ಪ ನನಗಿಂತ ಒಂದು 10 ವರ್ಷ ಚಿಕ್ಕವನು ಸೂರ್ಯ ಮುಕುಂದರಾಜ್ ಅಂತ. ಇದನ್ನ ಆಲ್ಸೋ ಅಡ್ವೊಕೇಟ್ ಅವರೇ ತಗೊಂಡ್ಬಂದ್ಬಿಟ್ಟು. ಸೊ ಈ ಆಸ್ಕ್ ಮೀ ಟು ಅಸಿಸ್ಟ್ ನಮ್ಗೆ ಅವಾಗ ಈ ಅಡ್ವೊಕೇಸಿ ಸ್ವಲ್ಪ ಹೊಸದು. ಆಮೇಲೆ ನಮಗೂ ಸ್ವಲ್ಪ ಹೆಸಗಿಸು ಮಾಡ್ಬೇಕನ್ನೋದು ಸ್ವಲ್ಪ ಹುಚ್ಚಿತ್ತು ಅಂತ ಅನ್ಸುತ್ತೆ. ಐ ಡೋಂಟ್ ಡಿನೈ ಇಟ್. ಸೊ ತಗೊಂಡ್ಮೇಲೆ ಗೊತ್ತಾಯ್ತು ಇದು ದೊಡ್ಡ ಕೇಸು ಅಂತ. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಅದು ನಮಗೂ ಗೊತ್ತಾಗ್ಬಿಡ್ತು, ವಾಪಸ್ ಹೋಗಕ್ಕಾಗಲ್ಲ ಅಂತ. ದೆನ್ ವಿ ಸ್ಟೂಡೆಂಟ್ ವಾಟ್ ಎವರ್ ಆ ಒಂದು ವಿಕ್ಟಿಮ್ ಏನ್ ಕೊಡ್ಬೋದು ಅದನ್ನ ಟ್ರೈ ಮಾಡಿದ್ವಿ. ಬಟ್ ಇಟ್ ಟುಕ್ ಎ ಡಿಫ್ರೆಂಟ್ ಟರ್ನ್ಸ್, ಪೊಲಿಟಿಕಲ್ ಟರ್ನ್ಸ್ ತಗೊಂತ ಹೋಯ್ತು. ಆಮೇಲೆ ಐ ಥಿಂಕ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿ ಅದು ಐ ಥಿಂಕ್ ಬೇರೆ ರೀತಿ ಹೋಗೋದಾಯ್ತು. ಆಮೇಲೆ ಪೊಲಿಟಿಕಲಿ ಯಾರನ್ನೋ ಕಿತ್ತಾಕುವಂತ ಕೆಲಸ, ಪೊಲಿಟಿಕಲಿ ಯಾರನ್ನೋ ಇಂಪ್ಲಾಂಟ್ ಮಾಡುವಂತ ಕೆಲಸ. ಒಂದು ವಿಕ್ಟಿಮ್ ಕಾರ್ಡು 200 ಜನ ಅಡ್ವೊಕೇಟ್ಸ್ ಪ್ಲಸ್ ಆಕೆನ ವಿಕ್ಟಿಮ್ ಅನ್ನ ಬೇರೆ ಬೇರೆ ಹೋಟೆಲ್ ದಿನ ಮಡಗೋದು. ನಿಮ್ಮ ಮೀಡಿಯಾವ್ರನ್ನೆಲ್ಲ ಕಣ್ತಪ್ಸಕ್ಕೆ ದಿನ ಅದು 40, 50, 60 ಲಕ್ಷ ಖರ್ಚಾಯ್ತು. ಯಾರ ಕೊಡ್ತೀನಿ ಅಂತ ಹೇಳಿದ್ರು, ದೊಡ್ಡ ಮನುಷ್ಯರು ಕೈ ಎತ್ಬಿಟ್ರು. ಆ ಟೈಮ್ಗೆ ಐ ಥಿಂಕ್ ವಕೀಲ್ ಸಾಬ್ ಅಂತ ಒಂದು ಫಿಲಮ್ ರಿಲೀಸ್ ಆಯ್ತು. ನೋಡಕ್ ಸ್ವಲ್ಪ ನಾವು ಪಣಗಿರಿ ತರ ಕಾಣಿಸ್ತಿದ್ದೆ. ಸೆಲೆಬ್ರಿಟಿ ಆಗೋದು. ಸೆಲೆಬ್ರಿಟಿ ಅಂತಂದ್ರೆ ಇಟ್ ವಾಸ್ ನಾಟ್ ಈಸಿ ಟಾಸ್ಕ್. ನಮ್ಗೆ ಅದು ಈಸಿ ಟಾಸ್ಕ್ ಆಗಿರ್ಲಿಲ್ಲ. ಸಾಕಷ್ಟು ಜನ ಪೊಲೀಸ್ ಅವರು ಹೇಳಿದ್ರು, ತುಂಬಾ ದೊಡ್ಡ ಫ್ಯಾಮಿಲಿ ಅವರು, ತುಂಬಾ ವೆಲ್ ಎಸ್ಟಾಬ್ಲಿಷ್ ಪೊಲಿಟಿಕಲಿ, ಸುಮ್ಮನೆ ಇದೆಲ್ಲ ಯಾಕೆ ಬೇಕು ಅಂತ ಹೇಳಿದ್ರು. ನಾವು ಏನಾಗುತ್ತೆ, ಒಬ್ಬ ವಕೀಲರಾಗಿ ತಗೊಂಡ್ಮೇಲೆ ನಾನು ಬೇರೆ ವಕೀಲರ ತರ ಬ್ಯಾಕ್ಔಟ್ ಆಗುವಂತ ವಕೀಲ ಅಂತ ಅಲ್ಲ. And I stood and people recognized it. ನಿಮ್ಮನ್ನ ಎಷ್ಟೇ ಜನ ಟ್ರೋಲ್ ಮಾಡಿದ್ರು ಕೂಡ ನೀವು ಹೋರಾಟ ಮಾಡ್ತೀರಾ ಕೆಲವೊಂದು ವಿಚಾರಗಳಿಗೆ. ಏನಾದ್ರು ಪ್ರಾಬ್ಲಮ್ ಆದ್ರೆ ಸೊಸೈಟಿನಲ್ಲಿ ಆ ಥರದ್ದೆಲ್ಲ, ಅದು ಯಾಕೆ ಮುಂಚೆಯಿಂದನೂ ಹಂಗೇನ ನೀವು, ಅಥವಾ ಇವಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ವೈರಲ್ ಆದ್ಮೇಲೆ ಸ್ಟಾರ್ಟ್ ಮಾಡ್ಕೊಳ್ತಾ ಇಲ್ಲ ಇದೆ ನಮ್ದು ನೋಡಿ. ನಾವೆಲ್ಲ ಇಲ್ಲಿ ಸಣ್ಣ ರೈತರು ಕುರಿಗಳಿನಲ್ಲಿ ಅದೇನು ಹೇಳ್ತಾರಲ್ಲ, ಸಣ್ಣ ಮೀನನ್ನ ದೊಡ್ಡ ಮೀನುಗಳು ತಿಂದಾಕ್ತೇವೆ ಅಂತ. ಇಲ್ಲಿ ದೊಡ್ಡ ಒಕ್ಕಲತನ ಮಾಡ್ತಾ ಇದ್ದಂತವ್ರು ನಮ್ ಜಮೀನುಗಳನ್ನ ಕಬ್ಜಾ ಮಾಡ್ಕೊಳಕ್ ಬಂದಾಗ ಒಂದಷ್ಟು ಹೋರಾಟಗಳನ್ನ ಮಾಡಿ ನಮ್ ಜಮೀನುಗಳನ್ನ ಉಳಿಸ್ಕೊಂಡಿದೀವಿ. ಸೊ ಅದು ಉಳಿಸ್ಕೊಂಡಾಗ ಏನಾಯ್ತು, ಪೊಲಿಟಿಕಲಿ ನಾವೆಲ್ಲೋ ಒಂದ್ ಕಡೆ ನಾನು ಕೂಡ ಟಾರ್ಗೆಟ್ ಆದೆ. ಸೊ ಆ ಒಂದು ವಿಚಾರದಲ್ಲಿ ಅದೇ ನಮ್ಮ ಪ್ರಾಪರ್ಟಿಗಳನ್ನ ಉಳಿಸ್ಕೊಳಕ್ಕೆ ಹೋರಾಟ ಮಾಡಿದ್ದು ಅದಾಗಿ ಎಲಿವೇಟ್ ಆಗ್ತಾ ಹೋಯ್ತು ಫಾರ್ ಪಬ್ಲಿಕ್ ಆಗಿ. ಒಂದ್ ಸಣ್ಣ ಮಟ್ಟದಲ್ಲಿ ಕೊಡಿಯಲಿನಲ್ಲಿ ಒಂಥರ ರೆಬೆಲ್ ತರ ಆದ್ರೆ ಇಲ್ಲಿನ ಜನ ಆ ಒಂದು ಐ ಥಿಂಕ್ ರೆಗ್ಯುಲರ್ ಪ್ರೋಸೆಸ್ ಏನಿದೆ ದಬಾಯಿಸಿ ಸಮಾಜವನ್ನ ದಬಾಯಿಸಿ ಇಟ್ಕೊಂಡಿರೋಂಥ ವ್ಯಕ್ತಿಗಳ ಕಡೆ ನೋಡ್ಕೊಂಡು ಹೋಗ್ತಾ ಇದ್ರು. ಬಟ್ ನನ್ಗೆ ಸ್ವಲ್ಪ ರೆಬೆಲ್ ಆಗಿ ನೀವ್ ಯಾಕೆ ನಮ್ಮನ್ನು ಕಂಟ್ರೋಲ್ ಮಾಡ್ಬೇಕು, ನಮಗೂ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಸಂವಿಧಾನ ಇದೆ. ಸೊ ನಾನಾ ವಿಚಾರಗಳು ಹೇಳಕ್ ಹಚ್ಕೊಂಡೆ. ಬಟ್ ಇಲ್ಲಿದ್ದವರೆಲ್ಲ ಬುದ್ಧಿ ಇದೆಯಾ ಅವ್ನಿಗೆ ಅದು ಹೆಂಗೆ ಅಂತೇಳಿ ಶುರು ಹಚ್ಕೊಂಡ್ರು. ಬಟ್ ಟುಡೇ ಕರ್ನಾಟಕ ಇದೆ ಒಂದಷ್ಟು ಜನಕ್ಕೆ ಭಿನ್ನಾಭಿಪ್ರಾಯ ಇರ್ಬೋದು ನನ್ನ ಬೆಳವಣಿಗೆ ಕಂಡ್ರೆ. ಬಟ್ ಐ ಡೋಂಟ್ ಬಾದರ್ ಅನ್ಲೆಸ್ ಇಟ್ ಇಂಪ್ಯಾಕ್ಟ್ಸ್ ಮೀ. ಸೊ ಒಂದಷ್ಟು ಜನ ಬೊಗಳ್ತಾರೆ, ಒಂದಷ್ಟು ಜನ ಹೊಗಳ್ತಾರೆ, ಒಂದಷ್ಟು ಜನ ಇಷ್ಟಪಡ್ತಾರೆ.
ಒಂದಷ್ಟು ದೊಡ್ಡ ಫ್ಯಾನ್ ಬೇಸ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಐ ಆಮ್ ಡೂಯಿಂಗ್ ಇಟ್.